ಕಲೆಕ್ಟರ್ ಎಂದು ಸುಳ್ಳು ಹೇಳಿ ಹಣ ವಸೂಲಿ ಮಾಡ್ತಿದ್ದ ಖಾದಿ ಮನೆಗೆ ಬಿತ್ತು ಗೂಸ. ಎಂಥ ಕಾಲ ಬಂತು ನೋಡ್ರಿ. ಖಾಕಿ ಡ್ರೆಸ್ ಹಾಕ್ಕೊಂಡು ಬಂದು ನಾನು ಕರೆಂಟ್ ಬಿಲ್ ಕಲೆಕ್ಟರ್ ಎಂದು ಹೇಳಿ ಮನೆಗೆ ಹೋಗಿ ಹಣ ವಸೂಲಿ ಮಾಡ್ತಿದ್ದಂಗ ಜನ ತಕ್ಕ ಪಾಠ ಕಲಿಸಿದ್ದಾರೆ. ಅಷ್ಟಕ್ಕೂ ಇದು ಬ್ಯಾರೆ ಎಲ್ಲೂ ಆಗಿಲ್ರಿ, ನಮ್ಮ ಹುಬ್ಬಳ್ಳಿದಾಗ ಆಗೈತಿ. ಇವನೇ ನೋಡ್ರಿ KEB ಸಿಬ್ಬಂದಿ ಅಂತ ಹೇಳ್ಕೊಂಡು ಆನಂದನಗರ ಸುತ್ತ ಮನ್ಯಾಗ ಕರೆಂಟ್ ಬಿಲ್ ಕಟ್ರಿ ಅಂತ ಹೇಳ್ಕೊಂಡು 1,000 2,000 ಹಣ ವಸೂಲಿ ಮಾಡ್ತಿದ್ನಂತೆ. ರಶೀದಿ ಕೊಡು ಅಂದರೆ ನಾಳೆ ಕೊಡ್ತೀನಿ ಅಂತ ಹೇಳಿ ಹೋಗ್ತಿದ್ನಂತ. ಅದಕ್ಕೆ ತಲೆ ಕೆಟ್ಟ ಅಲ್ಲಿ ಜನ ಈ ನಕಲಿ ಬಿಲ್ ಕಲೆಕ್ಟರ್ನ ಹಿಡಿದು ತಕ್ಕ ಪಾಠ ಕಲ್ಸ್ಯಾರ ನೋಡ್ರಿ. 112ಗೆ ಕರೆ ಮಾಡಿ ಪೊಲೀಸರನ್ನ ಮತ್ತು KEB ಅಧಿಕಾರಿಗಳನ್ನ ಕರೆಸಿ ಇವನ ಅಸಲಿ ಮುಖವಾಡನ ಬಿಚ್ಚಿಟ್ಟಿದ್ದಾರೆ ನೋಡ್ರಿ. ಏನಂದ್ರೆ ಅವರು ಬಂದು ಕರೆಂಟ್ ಬಿಲ್ ತುಂಬಿರೇನೆ ಎಲೆಕ್ಷನ್ ಮಾಡ್ರೇನೆ ಅಂತಿದೆ. ನಿಮ್ಮ ಮನೆಗೆ ರೊಕ್ಕ ಮನೆಗೆ ಹೆಣ್ಮಕ್ಳು ಒಳಗ ನಿಮ್ಮ ಮನೆ ರೊಕ್ಕ ಕೇಳಿದ್ರಿ ಏನ್ರ ಅವ್ರ? ಈಗ ನಾವು ಅದೇನೆ ಎಲ್ಲ ಬೆಳೆಯ ಸಿಗ್ತೀನಿ. ನನ್ನ ಮಗನ ನೀವು ಕೈ ಮಾಡಿದ್ರೆ ಕಿತ್ತಿ ನಿನಗ ಗೊತ್ತಾಗತ್ತಿಲ್ಲ. ಏನಾಯ್ತು ಕೊಡೋ ರೊಕ್ಕ ಎಲ್ಲ ಕೊಡಬೇಕಾನೆ ರೊಕ್ಕ ಕೊಡೋದು ನೀಗ ಎಲ್ಲ ಕುಸ್ಕೊಂಡು ರೊಕ್ಕನ ಜನ ಇದಾರೆ ನಿಮ್ಗೆ ಯಾರಿಲ್ರಿ ನಾನು ಇದು ಇಲ್ಲಿ ಅಷ್ಟು ತೊಗೊಂತೀರ ಮತ್ತೆ ಬೇರೆ ಕಡೆ ಎಲ್ಲ ತೊಗೊಂತೀರ ನೀವು ಅಮೌಂಟ್? ಡ್ಯೂಟಿ ಮೇಲೆ ಇದ್ದ ಮೇಲೆ ಯೂನಿಫಾರ್ಮ್ ಯಾಕೆ ಹಾಕೊಂಡಿರಿ? ಅದ ತೊಗೊಂಡ ಯೂನಿಫಾರ್ಮ್ ಯಾಕೆ ಹಾಕೊಂಡ್ರಿ? ಎಲ್ಲ ಸೈಡ್ ಎಡ ಬರೀ ಇದೇ ಕೆಲಸ ನಿಮ್ದು? ಇಲ್ರಿ ಹಾಂ, ನಿಮ್ಮ ಚಟ್ಟದ ಸಂಬಂಧ ಎಲ್ಲ ಬೇಕಾ ಯಾರು ಬೇಕಾದ್ರೆ ಮನೆಗೆ ಹೋಗಿ ನಾವು ಇಲ್ಲ, ಇವ್ರ ಡ್ಯೂಟಿ ಮೇಲೆ ಇಲ್ಲ, ಯೂನಿಫಾರ್ಮ್ ಹಾಕೊಂಡು ದಬ್ಬಾಳಿಕೆ ಮಾಡತ್ತಾರ ಜನರ ಮೇಲೆ. ಸರ ಈಗ ಸಿಗಬೇಕಂತ ಕಾರಣ ನಾನು ಹ್ಞೂ ನೀವು ಯಾಕಂದ್ರೆ ನಮ್ಮನೆ ಹೋಗ್ತಿದ್ದ ಒಳಗೆ ಹೆಂಗೆ ಬಂದಿಪ್ಪ ಅಂತ ಕೇಳಿದಾನ. ಹಾಂ, ಇಲ್ಲ ಬಿಲ್ ಕಟ್ಟಿಲ್ಲ ನೀವು ಅಂತ. ಬಿಲ್ ತೆಗೆದ ನಾನು ಅಂತಂದವರು ವಾಟ್ಸಪ್ನಾಗ ತುಂಬ್ತೇನೆ. ಹಾಂ ಅಂದ್ಕೂಳೆ ನಾನು ಸೀದಾ ಹೋದ ಇವ ನಿನ್ನ ಕಡೆ ಏನೈತಿ ತೋರಿಸು. ಬಿಲ್ ಕಟ್ಟಿಲ್ಲ ಅಂದ್ರೆ ಏನೈತಿ ತೋರಿಸು. ಹಾಂ, ಮೀಟ್ರ್ ಆಯಿತು, ಇದು ಬುಕ್ ಆಯಿತು, ನೀನು ತೋರ್ಸಂತ ಕೇಳಿದೆ. ಇಲ್ರಿ ನಾನು ಹಂಗೆ ಬಂದಿ ನಾನು ಇನ್ನೊಂದು ಬಂದು ಇದ ಮೇಲೆ ಅನ್ಕೊಂಡು ಸೀದಾ ಹೋದ್ಕೊಳ್ಳಿ ಇವ್ರ ಮನೆಗೆ ಹೋದೆಣ. ಇವ್ರ ಮನೆಗೆ ಹೋದ್ಕೊಳ್ಳಿ ಇವ್ನು ಕರೆದೆ. ಇಲ್ಲ ಅಪ್ಪ ಹಿಂಗೆ ಮಾಡಾತನವ ಯಾರು ನೋಡ ಬಿಲ್ ಕಟ್ಟಿದ್ರು ಕಟ್ಟಿಲ್ಲ ಅಂತಾನ ಅಂತ ಅನ್ನೋ ಸಂತಕ್ಕೆ ನಾನು ಇವ್ನು ಕರ್ಕೊಂಡು ಹೋಗಿ ಹಿಡ್ಕೊಂಬಂದೇನ್ರಿ ಅವ್ರು. ಅಲ್ಲಾರ ಮತ್ತು ಮನೆಗೆ ಹೋಗಿ ಬಿಲ್ ಇಸ್ಕೊಂಡು ಇಸ್ಕೊಂಡೆ ನಿಮ್ದು ಏನೈತಿ ಬಿಲ್ ಕೊಡ್ರಿ ಅಂತಂದೇಳಿ ಅವ್ರ ಕಡೆ ಇಸ್ಕೊಂಡು ಇನ್ಕ್ವೈರಿ ಮಾಡತ್ತ ನೀವು ಅಲ್ಲಿ. ತಮ್ಮ ಹೆಸರೇನ್ರಿ? ಪ್ರಕಾಶ್ ಸುಂದರಿ ಅಂತ ಹಂಗೆ ಮಾಡತ್ತ ನೀವು. 3ನೇ ಸಲ ಬಂದಿದ್ರಿ ನಮ್ಗೆ ಫಸ್ಟ್ ಆದ್ರೆ ಕೊಟ್ಟಿಗಾರ ನಾ ಇವು ಹಿಡ್ದಲ್ಲೇ ಸಿಕ್ಕಂಡ್ರಿ ಈಗ ಅವ ಇಲ್ಲ ಸಿಕ್ತಿದ್ದಿಲ್ರಿ. ಮತ್ತು ಹಾಂ, ಹಾಂ. ಹೆಣ್ಮಕ್ಳು ಯಾರದ ನೋಡ್ರಿ ಅಲ್ಲಿ ಹೊಂಟನ್ರಿ ಅವ ಅಲ್ಲೋಗಿ ಕೇಳಾಕತ್ತಾನ್ರಿ. ಗಂಡ್ಮಕ್ಳು ಇದ್ದಾರೆ ಮನೆಗೆ ಕೇಳಾಕತ್ತಲ್ರಿ. ನಾ ಮನ್ಯಾಗ ಅದೇನು ಗೊತ್ತಿಲ್ಲ ಅವಂಗ ಬಂದನವ. ಇವತ್ತು ಇವ್ರ ಮನೆ ಬಾಟ್ಲಾಗತ್ತಾರ ಸಿಕ್ಕಾರ ಡೈರೆಕ್ಟ್ ಒಳಗೆ ಬಂದ ಹೆಣ್ಮಕ್ಳು ತುಂಬ್ತಾರ ಅಂದಿದ್ರಿ ಅಂತ ನನಗೆ ಹೇಳ್ತಾನವ. ಮತ್ತೆ ಕೇವಲ ನಿಮ್ಮ ಹೆಸರು ಏನಂದ್ಕೊಳ್ಳ ಶಿವರಾಜ್ ಅಂತ ಬರ್ಕೋ ಅಂತ ಹೋಗ್ತಾನ್ರಿ ನಮಗೆ. ಶಿವರಾಜ್ ಅಂದ್ರಿ ಆಯ್ತು ಬರ್ರಿ ಎನ್ಕ್ವೈರಿ ಮಾಡೋಣ ಬರ್ರಿ. ಅಲ್ಲಿ ಕೇಬೇರ್ ಬಂದಾರಿ ಸರ್. ಅವ್ರ 3 ತಿಂಗಳ ಸೆಕ್ಷನ್ ಆಫೀಸರ್ ಬಂದ 2-3 ತಿಂಗಳು ಐತಿ. 2 ತಿಂಗಳ ಮೇಲೆ ಆಯ್ತು ಅಬ್ಸೆಂಟ್ ಅದ. ದುಡ್ಡು ಕಲೆಕ್ಷನ್ ಎದಕ್ಕೂ ಏನೂ ಇಲ್ಲ. ಇಲ್ಲಿಗೆಲ್ಲ ಬರತ್ತಾರ. ನಿಮ್ಮ ಮನೆಗೂ ಯಾರಾದರೂ ಬಂದು ಬಿಲ್ ಕೇಳಿದ್ರ ಅವರ ID ಕಾರ್ಡ್ ಅವರ ಹೆಸರು ಕೇಳ್ಕೊಂಡ ಬಿಲ್ ಕಟ್ರಿ, ಇಲ್ಲಾಂದ್ರೆ ನೀವು ಮೋಸ ಹೋಗ್ತೀರಿ. ಬ್ಯೂರೋ ರಿಪೋರ್ಟ್ ಸುಧೀರ್ ಕುಲಕರ್ಣಿ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.